ಎಷ್ಟೊತ್ತಾಯಿ 1:30 ಆಗಿ ಕೇಳ್ತಾರೆ ಯಾಕೆ ರೀಲ್ಸ್ ಅಪ್ಲೋಡ್ ಮಾಡಲ್ಲ ವಿಡಿಯೋ ಅಪ್ಲೋಡ್ ಮಾಡಲ್ಲ ಅಂತ. ಏನ್ ಪ್ರಾಬ್ಲಮ್ ಅಂದ್ರೆ ಒಬ್ರು ವಿಡಿಯೋ ಮಾಡ್ಕೊಡೋರಿರಲ್ಲ ಗೈಸ್. ಉದ್ದ ಇದೀನಂತ ನನ್ ಬಂಬಂತೆ ಗೈಸ್. ಮತ್ತೆ ಉದ್ದಿದ್ದೆರಡು ಕಟ್ ಮಾಡು ಮರ್ಯಾದೆಯಿಂದ. ಕಟ್ ಮಾಡಲ್ಲ, ಮಾಡಬೇಕು ಇಲ್ಲ ನನ್ನ ಫೋನ್ ಎತ್ಕೊಂಡ್ಬಿಡ್ತೀನಿ. ಫೋನ್ ಕಟ್ ಮಾಡಲ್ಲ. ನಾನ್ ವೆಜ್ ಬಿಟ್ಬಿಟ್ಟಿದ್ದಾಳೆ, ಅದಕ್ಕೆ ನಾವು ಹುಡುಗಿ ಸಣ್ಣ ಆಗ್ಬಿಟ್ಟಿದ್ದೀವಿ. ಆ ಥರ ಎಲ್ಲ ಏನಿಲ್ಲ ಗೈಸ್. ಲಾಕ್ಡೌನ್ ಕಿಡ್ಸ್ ಎಲ್ಲ ಐಫೋನ್ ತಗೊಂಡ್ರೆ ಹಿಂಗೆ ಆಗೋದು. ನಂಗೆ ಏರ್ ಡ್ರಾಪ್ ಅಂದ್ರೆ ಏನು ಅಂತ ಕೇಳ್ತಾಳೆ. ಯಾವ್ದೋ ಐಗಿರಿ ಗೋಲ್ಡ್ ದೋಸೆ ಅಂತ 999 ಇದನ್ನ ಆರ್ಡರ್ ಮಾಡು ಅಂತ ಹೇಳ್ತೀನಿ. ಗೋಲ್ಡ್ ದೋಸೆ ಇಲ್ಲ ತಾನೆ. ಮತ್ತೆ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ರ್ಯಾಂಡಮ್ ಆಗಿ ಸಂಡೇ ಏನ್ ಮಾಡ್ತೀವಿ, ನಾನು ನಮ್ಮ ಅಕ್ಕ ಎಲ್ಗೋ ಹೋಗ್ತಾ ಇದೀವಿ. ಎಲ್ಗೆ ಹೋಗ್ತೀನಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಕ್ಚುಲಿ ವಿಡಿಯೋ ಮಾಡಕ್ಕೆ ಅಥವಾ ಇನ್ನೊಂದೇನೋ ಕನ್ಸಿಸ್ಟೆನ್ಸಿ ಆಗಿ ಕೇಳ್ತಾರೆ ಯಾಕೆ ರೀಲ್ಸ್ ಅಪ್ಲೋಡ್ ಮಾಡಲ್ಲ ವಿಡಿಯೋ ಅಪ್ಲೋಡ್ ಮಾಡಲ್ಲ ಅಂತ. ಏನ್ ಪ್ರಾಬ್ಲಮ್ ಅಂದ್ರೆ ಒಬ್ರು ವಿಡಿಯೋ ಮಾಡ್ಕೊಡೋರಿರಲ್ಲ ಗೈಸ್. ಒಬ್ರು ವಿಡಿಯೋ ಮಾಡ್ಕೊಡಿರೋರು. ಎಲ್ರಿಗೂ ಗೋಗರಿಬೇಕು ವಿಡಿಯೋ ಮಾಡ್ಕೊಡಿ ಅಂತ. ಏನ್ ಮಾಡ್ತೀರಾ ಹಂಗೂ ಮಧ್ಯ ಈ ತರ ಮಾಡ್ತೀನಿ. ಲೈಕ್ ಕೇಳ್ದಾಗೆಲ್ಲ ವಿಡಿಯೋ ಮಾಡ್ಕೊಡೋ ಬಿಟ್ಟಿದ್ರೆ ಕನ್ಸಿಸ್ಟೆನ್ಸಿ ಆಗಿ ರೀಲ್ಸು ವ್ಲಾಗ್ಸು ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು. ಈಗ ಏನಾದ್ರು ಒಂದು ಪ್ರಮೋಷನ್ ಬಂದ್ರು ಅಷ್ಟೇ, ನಾನು ಒಬ್ಬಳೇ ಹೋಗ್ಬೇಕು, ನಾನು ಒಬ್ಬಳೇ ಮಾಡಬೇಕು. ಸೊ ಇದು ಮೇನ್ ತೊಂದರೆ ಆಗ್ತಿರೋದು. ಯಾರು ಬರಲ್ಲ ಗೈಸ್. ನಮ್ಮ ಮನೇಲಿ ನಮ್ಮ ಅಮ್ಮ ಹೋಗು ಅನ್ನೋ ಥರ. ಈಗ ಬೇಸಿಕಲಿ ನಾನು ಇವಾಗ ವಿಡಿಯೋಸ್ ಎಲ್ಲ ಮಾಡ್ಬೇಕಂದ್ರೆ ಯೂಶಲಿ ನಾನು ಅಷ್ಟೊಂದು ತಿನ್ನಲ್ಲ. ಹೆಂಗ್ ಮಾಡ್ಲಾ? ಅಟ್ಲೀಸ್ಟ್ ಒಂದು 5 ಮೆಂಬರ್ಸ್ ಯಾರು ಇರ್ಬೇಕು. ಈಗ ನನ್ನ ಫ್ರೆಂಡ್ಸ್ ನಾವು ಹೋಗೋದೆ ನಾಟಕ ಆಡಿದ್ರೆ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡಿದೀನಿ ಅಂತ ಹೆಂಗ್ ಮಾತಾಡ್ತೀರಾ ಹಂಗ್ ಮಾತಾಡಿದ್ರೆ ಗೆದ್ರಿ. ಬರೀ ಎಷ್ಟು ಮೆಲ್ಲುಗೆ ಗೊತ್ತಾಗೈಸ್ ಮಾತಾಡ್ತಾ ಇರೋದು. ಇಂಪನ ನಂಗೂ ಗಾಡಿ ಕಲ್ಸ್ಕೊಟ್ಬಿಡು ಇಂಪನ. ಯಾಕತ್ರ ಮನೇಲಿ ಅರ್ಸ್ತಿಯಲ್ಲ ಹಂಗ ಅರ್ಚು. ಮತ್ತೆ ಇವಾಗೆ ಮಾಡು. ಬರೀ ಕ್ಯಾಮ್ರಾ ಇಟ್ಬಿಟ್ರೆ ಇವಳೊಂದು ದೊಡ್ಡ ಡೌರಾಣಿ, ಇವಳೊಂದು ದೊಡ್ಡ ದೆವ್ವ ತರ ಕಾಣಿಸ್ತಾವಳಲ್ಲ, ಇವಳೊಂದು ದೊಡ್ಡ ಡೌರಾಣಿ. ರಿಯಾಲಿಟಿ ಇವಾಗ ಹಿಂಗೆ ಮಾತಾಡ್ತೀರಾ ನೋಡಿ ಗೈಸ್. ನಾಟಕ ನೀನು ಉಗ್ಯೋದು ಪಗ್ಯೋದಾರೆ ನನ್ನ ಮಾತೇ ಆಡಲ್ಲ. ಇವಳೊಂದು ದೊಡ್ಡ ದೌರಾಣಿ. ಮತ್ತೆ ಉದ್ದಿದ್ದೆರಡು ಕಟ್ ಮಾಡು ಮರ್ಯಾದೆಯಿಂದ. ಕಟ್ ಮಾಡಲ್ಲ, ಮಾಡಬೇಕು ಇಲ್ಲ ನನ್ನ ಫೋನ್ ಎತ್ಕೊಂಡ್ಬಿಡ್ತೀನಿ. ಫೋನ್ ಕಟ್ ಮಾಡಿ. ಬಾಯ್. ನಾನು ಉದ್ದ ಇದೀನಂತ ನನ್ನ ಬಂಬಂತೆ ಗೈಸ್. ಅಮ್ಮ ಬಸ್ಸು. ನಾನ್ ವೆಜ್ ನೆಕ್ಸ್ಟ್ ಬರುತ್ತೆ. ಸೋಮನ್ ಬರ್ತಾರಿ ನನ್ನ ಜೊತೆ. ಶೈನಾ ಹಾಯ್ ಮಾಡ್ಬಿಡಿ ನನ್ನ ಯೂಟ್ಯೂಬ್ ಚಾನಲ್. ಇವಳು ಕಾಲೇಜಲ್ಲಿ ಹಿಂಗೆ ಇರ್ತಾಳ ಕಾಲೇಜಲ್ಲಿ. ಬರೀ ನಾಟಕ ಆಡೋದು, ರೂಡಾಗಿ ಮಾತಾಡೋದು. ಇಲ್ಲಿ ಮಾತ್ರ ನಾನು ಯಾವಾಗ ವಿಡಿಯೋ ಮಾಡ್ತೀನಿ ಅವಾಗ ಫುಲ್ ಒಂಥರ ಇನ್ನೋಸೆಂಟ್ ಆಗಿ ಸಾಫ್ಟ್ ಕಾರ್ನರ್ ಆಗಿ ಮಾತಾಡೋದು. ಬಂದಿದ್ದೀವಿ ಗೈಸ್. ಇನ್ನೊಬ್ಬ ಬರಬೇಕು. ಇನ್ನೊಬ್ಬ ನನ್ನ ಫ್ರೆಂಡ್ ಬರಬೇಕು. ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಗೊತ್ತಾ, ತಿನ್ನೋಕ್ಕಾಗಲ್ಲ ಅಂತ ನಾವು ಕರ್ಕೊಂಡು ಬಂದಿರೋದು ಇವ್ರನ್ನೆಲ್ಲ. ಇವ್ರು ಏನು ಹೇಳ್ತವ್ರೆ ಅಂದರೆ ವೆಜ್ಜಿಗೆ ಕರಿಬಾರ್ದಂತೆ, ನಾನ್ ವೆಜ್ಜಿಗೆ ಕರಿಬೇಕಂತೆ. ಸೊ ನೆಕ್ಸ್ಟ್ ಟೈಮ್ ಕರಿತೀನಿ ಅಂದರೆ. ಹುಡುಗಿ ಏನು ತಿನ್ನಲ್ವಲ್ಲ, ಏನಕ್ಕೆ ಸಣ್ಣಕ್ಕೈತೆ. ಹುಡುಗಿ ಪೂಜೆ ಮಾಡ್ತಾ ಒಂದು 2 ಮಂತ್ಸ್ ನಾನ್ ವೆಜ್ ಬಿಟ್ಬಿಟ್ಟಿದ್ದಾಳೆ, ಅದಕ್ಕೆ ನಮ್ಮ ಹುಡುಗಿ ಸಣ್ಣ ಆಗ್ಬಿಟ್ಟಿದೆ. ಆ ಥರ ಎಲ್ಲ ಏನಿಲ್ಲ ಗೈಸ್. ಈಗ ಅವನು ಮಾಡ್ತವನೆ ಅನ್ಸುತ್ತೆ ಗೈಸ್, ನಂಗೆ ಗೊತ್ತಿಲ್ಲ. ಮಾಡ್ಕೊಂಡ್ರೆ ನಾನು ಮೈಸೂರಲ್ಲಿ ಇದ್ದು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಲೆಟ್ಸ್ ಟ್ರೈ, ನೋಡೋಣ ಏನೇನಂತ. ನಾನು ಬ್ರೇಕ್ಫಾಸ್ಟ್ ಕಾಂಬೋ ತಗೊಂಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇರುತ್ತೆ, ಸ್ವಲ್ಪ ಕೊಟ್ಟಿರ್ತಾರೆ. ಇನ್ನು ಗೀ ಅಕ್ಕಿ ರೊಟ್ಟಿ, ಗೀ ಮಸಾಲೆ ದೋಸೆ ಎಲ್ಲ. ಬನ್ನಿ ಟೇಸ್ಟ್ ಮಾಡೋಣ. ಫಸ್ಟು ಪೊಂಗಲ್ ಸತ್ತಾಗೈತೆ. ನೆಕ್ಸ್ಟು ಪೈನಾಪಲ್ ಕೇಸರಿ ಬಾತ್. ಗೀ ಫ್ಲೇವರು ಯಪ್ಪ ಮಸ್ತ್ ಅಂದರೆ ಮಸ್ತ್ ಆಗೈತೆ. ಇವ್ರು ಟೇಸ್ಟ್ ಮಾಡ್ತಾರೆ. ನಿಂಗೆ ಬೇಕು? ಐಗಿರಿ ಗೋಲ್ಡ್ ದೋಸೆ ಇಲ್ಲ ಗೈಸ್. ಇವ್ನು ನೋಡಿ ಗೈಸ್, ಇವನು ಗೋಲ್ಡ್ ದೋಸೆ. ಇದು ಯಾವುದೋ ಐಗಿರಿ ಗೋಲ್ಡ್ ದೋಸೆ ಅಂತ 999 ಇದನ್ನ ಆರ್ಡರ್ ಮಾಡು ಅಂತ ಹೇಳ್ತೀನಿ. ಗೋಲ್ಡ್ ದೋಸೆ ಇಲ್ಲ ತಾನೆ, ಖಾಲಿ ಅದ್ಬಿಟ್ಟು ಬೇರೆ ಆರ್ಡರ್ ಮಾಡಿ. ಹೆಂಗೈತೆ? ಇವ್ರು ಟೇಸ್ಟ್ ಮಾಡ್ತಾರೆ ಗೈಸ್.
ಇವ್ರೇ ಬ್ಲಾಗ್ಗೆ ಹಾಕ್ತೀನಿ ಕಣ್ರಿ. ಇವ್ರೇ ಗೈಸ್ ಓನರು. ಇವ್ರೇ ನಂಗೆ ಪ್ರಮೋಷನ್ ಕೊಟ್ಟಿರೋ ಆಪರ್ಚುನಿಟಿ ಇವರೇ ಮಹಾನ್ ಪುಣ್ಯಾತ್ಮ. ಜಾನಿ ಹೆಂಗಿದೆ? ಹೌದಾ ಜಾನಿ ನಾನು ಆಮೇಲೆ ಹಾಕ್ತೀನಿ. ಸಖತ್ತಾಗೈತೆ ಗೈಸ್. ಇದು ಯಾವ್ದಿದು ಕೋಕೋನಟ್ ಪುಡಿಂಗ್ ಅಂತೆ, ಪುಡಿಂಗ್ ಸ್ವೀಟ್ ಅಂತೆ. ಆಯ್ತು ಗೈಸ್, ಇವಾಗ ಹೋಗ್ತಾ ಇದೀವಿ. ಅವರು ಏನೋ ಹೇಳ್ತಾನೆ ನನ್ನ ಬಗ್ಗೆ. ಹೇಳೋ ಹೇಳೋ. ಲಾಕ್ಡೌನ್ ಕಿಡ್ಸ್ ಎಲ್ಲ ಐಫೋನ್ ತಗೊಂಡ್ರೆ ಹಿಂಗೆ ಆಗೋದು. ಆಯ್ತು ನಂಗೆ ಡ್ರಾಪ್ ಅಂದ್ರೆ ನೀ ಏನು ಅಂತ ಕೇಳ್ತಾಳೆ. ಬರೀ ಡೌಗಳು. ನನ್ಗೆ ಗೊತ್ತಿತ್ತು ಅಲ್ಲಿ ಫ್ಲೋ ಅಲ್ಲಿ ಏನೋ ಕೇಳ್ರಲ್ಲ, ನಾನು ಮರ್ತೋಗ್ಬಿಟ್ಟೆ. ಡ್ರಾಪ್ ಹೆಂಗ್ ಕಳ್ಸೋದು ಅಂತ ಕೇಳ್ತಿಲ್ಲ. ಸರಿ ಆಯ್ತು ಆಗ್ಬೇಡ. ಹೊಟ್ಟೆ ತುಂಬ ಅಷ್ಟು ತಿಂದಿದ್ದೀವಿ. ಆ್ಯಕ್ಚುಲಿ ಮೈಸೂರಲ್ಲಿದ್ದರೆ ನಾವು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು, ಬಟ್ ತುಂಬ ಚೆನ್ನಾಗಿತ್ತು. ಜಾನಿ ಎಕ್ಸ್ಪೀರಿಯನ್ಸ್ ಇದೆ. ಜಾನಿ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ನಾನು ರವೆ ಅಕ್ಕಿ ರೊಟ್ಟಿ ತಗೊಂಡಿದ್ದೆ. ಸುಮ್ಮನೆ ನಾನು ಅಕ್ಕಿ ರೊಟ್ಟಿ ತಗೊಂಡಿದ್ದೆ. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಬಂದಾಗ ಅನ್ಸುತ್ತೀವಿ. ಒಟ್ಟಲ್ಲಿ ಎಲ್ಲ ಇಷ್ಟ ಆಯ್ತಪ್ಪ. ಎಷ್ಟು ರೆಕಮೆಂಡ್ ಮಾಡ್ತೀಯ ರೇಟಿಂಗ್? 10ಗೆ 9. ನಾನು 10ಗೆ 10 ಗೈಸ್. ನಂಗೆ ಎಲ್ಲ ಇಷ್ಟ ಆಯಿತು. ನೀನು ಹೇಳೆ. ನಾನು ಈ ಪುಡಿ ದೋಸೆ ನಾನು ಕಾಂಬೋ ತುಪ್ಪ ಜಾಸ್ತಿ ಹಾಕಿದ್ದು, ಆಲ್ಮೋಸ್ಟ್ ನಿಮಗೆ ತುಪ್ಪ ಚೆನ್ನಾಗಿತ್ತು. ಮತ್ತು ಕ್ಯಾರೆಟ್ ಹಲ್ವಾ ಅದಿತ್ತು ಗೈಸ್. ಈಗ ನೆಕ್ಸ್ಟ್ ಇಲ್ಲೆಲ್ಲ ಇಲ್ಲಾಯಿತು. 9.5. ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕು, ಅಲ್ಲೂ ಪ್ರಮೋಷನ್ ಮಾಡ್ಕೊಡ್ಬೇಕು. ಇವರೆಲ್ಲ ನನ್ನ ಜೊತೆ ತಿನ್ನಕ್ಕೆ ಬಂದಿರೋದು. ಪಾಪ ಗೈಸ್, ಆ ಥರ ಇಲ್ಲ. ಇದೆಲ್ಲ ಹಾಕ್ಬಾರ್ದು. ಆ್ಯಕ್ಚುಲಿ ನಾನೇ ಕರ್ದಿರೋದು. ಇದೆಲ್ಲ ಹಾಕ್ಬಾರ್ದು. ಆ್ಯಕ್ಚುಲಿ ಗೈಸ್ ಇಲ್ಲ, ಪಾಪ ನಾನೇ ಕರ್ದಿರೋದು. ನಾನೇ ಕರಿ ಯಾರು ಇಲ್ಲೇ ಕರಿ ಅಂತ ಕರ್ದಿದ್ದು. ಈಗ ನೆಕ್ಸ್ಟ್ ಕ್ರೀಮ್ ಬನ್ ಟೇಸ್ಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಸೊ ಗೈಸ್, ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಟಾಪ್ ನಾಚ್ ಆಗಿತ್ತು. ಕ್ರೀಮ್ ಬನ್ ತಿನ್ನಕ್ಕೆ ಹೋಗ್ತಾ ಇದೀವಿ ಗೈಸ್. ಇವಾಗ ಇವಳಂತೂ ಜಾಸ್ತಿ ಮೇಕಪ್ ಹಾಕೋಬಿಟ್ಟಿಲ್ಲ. ಸನ್ಸ್ಕ್ರೀನ್ ಬಿಟ್ರೆ ಏನೂ ಹಾಕಿಲ್ಲ ಕಡೆ. ಯಾಕೆ? ನಾನೇ ಕರ್ದಿದ್ದು ಗೈಸ್ ಬನ್ನಿ ಅಂತ. ಪಾಪ ಬಂದರು. ಯಾಕಂದರೆ ಫುಡ್ ಎಲ್ಲ ವೇಸ್ಟ್ ಮಾಡಬಾರ್ದು. ಮತ್ತು ಇವಾಗ ನಾನು ಪ್ರಮೋಷನ್ ಮಾಡಿದ್ರು ಜನಗಳಿಗೆ ಲೈಕ್ ನಾವಿಬ್ಬರೇ ಎಷ್ಟಂತ ತಿನ್ನೋಕ್ಕಾಗುತ್ತೆ ಹೇಳಿ ಅಲ್ವಾ? ಆಗಲ್ಲ. ಸೊ ಜಾಸ್ತಿ ಚೆನ್ನಾಗಿದೆ, ವೆರೈಟೀಸ್ ಆಫ್ ಫುಡ್ ಆರ್ಡರ್ ಮಾಡ್ಬೋದು ಅಂತ. ಸೊ ನಾನು ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದೆ. ಅವ್ರದ್ದು ಇವಾಗ ಜಾನಿ ಎಷ್ಟು ತಿಂತೀಯಾ? ತಿನ್ನಕ್ಕೂ ಕಷ್ಟ ಬೇಯಿಸಿದ್ದಿಲ್ಲ. ಈಗ ನನಗೆ ಮ್ಯಾಂಗೋ, ಜಾನಿ ನಿನ್ನ ಚಾಕ್ಲೇಟ ವೆನಿಲಾ ಬನ್ ಮಸ್ಕೆ ನಾನು ಇಡ್ತೀನಿ. ಇನ್ನೊಂದು ಅಂಗಡಿ ಮದ್ದು ಮಾಡು. ಫ್ಲೇವರೇ ಗೊತ್ತಿಲ್ಲದೆ ಬಂದು ತಿಂತಾ ಇರೋದು. ಇದಕ್ಕೆ ಬರ್ತೀವಿ ಅಂತಲ್ಲ, ಟೈಮ್ ಪಾರ್ಕಿಗೆ ಬರಲ್ವಾ? ಫ್ಯಾನ್ ಪಾರ್ಕು ಫಸ್ಟ್ ಇಂದ ಇನ್ನೂ ಈ ಬ್ಲಾಗ್ ಫುಲ್ ಎಂಡ್ ಆಗಿಲ್ಲ ಗೈಸ್. ಇನ್ನೂ ಸಂಜೆ ಎಲ್ಲಿ ಪ್ಲಾನ್ ಮಾಡಿದ್ದೀವಿ ಅಂತ. ನಮ್ಮ IPL ಫ್ಯಾನ್ ಪಾರ್ಕ್. ಐ ಪಿ ಎಲ್ ಫ್ಯಾನ್ ಪಾರ್ಕ್ ಅಂತ ಡಿಸ್ಟ್ರಿಕ್ಟ್ ಕಣ್ಣು ಕಾಣಿಸ್ತದ. ಜಾನಿಗೆ ಇವತ್ತಿನ ಡೇ ಹೆಂಗಿತ್ತು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನೆಕ್ಸ್ಟ್ ಪ್ರಮೋಷನ್ ಮಾಡಿದಾಗೆಲ್ಲ ಬಾ ಅಂತ ಹೇಳಿದ್ದೀನಿ. ಜಾನಿ ಹೇಳಪ್ಪ. ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡು, ಬ್ಲಾಗರ್ಸ್ಗೆ ಹಾಯ್ ಮಾಡು. ನಾನೇ ಬ್ಲಾಗರ್, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಮಾಡಬೇಕು. ಹಾಯ್ ಗಾಯ್ಸ್, ನೋಡಿ ಇವತ್ತೇನೋ ಫೋನ್ ಔಟ್ ಕರ್ಸ್ಬಿಟ್ಲು. ಬಾ ವ್ಲಾಗ್ ಮಾಡಬೇಕು, ಅದು ಮಾಡಬೇಕು ಅಂದ್ಕೊಂಡು ಇಲ್ಲಿ ನೋಡಿದ್ರೆ ಬಂದು ಬಿಸಿಲಲ್ಲಿ ಕೂರ್ಸೋಳೆ. ಏನು ಮಾಡೋಣ ನೋಡಿ, ಇಷ್ಟೇ ಪರಿಸ್ಥಿತಿ ನಮ್ಮದು. ಏನು ತಿಂದೆ, ಏನಿತ್ತು, ನಾವು ಇನ್ನೂ ಇವಾಗ ಎಲ್ಲೋಯ್ತೀವಿ ಅದೆಲ್ಲ ಕಂಪ್ಲೀಟ್ ಹೇಳು. ಗಾಯ್ಸ್ ಈ ಗಿರಿ ಕೆಫೆ ಕರ್ಕೊಂಡು ಹೋದ್ಲು, ಯಾವುದೋ ರೊಟ್ಟೆ ಕೊಡ್ಸಿದ್ಲು, ತಿನ್ಸಿದ್ಲು, ಕರ್ಕೊಂಡ್ಬಂದು ಇಲ್ಲಿ ಬಂದು ಕೊಡ್ಸ್ಬಿಟ್ಟು ಮನೆಗೆ ನಡೆಸ್ತಾಳೆ ಗಾಯ್ಸ್. ಇಲ್ಲಿ ಡೇ ಫುಲ್ ಮುಗಿಸಿದೀವಿ. ಒಂದು ಐಗಿರಿ ಕೆಫೆ, ಒಂದು ಶ್ಯಾಮಲ ಬೇಕ್ರಿ. 4:30ಗೆ ಮುಗ್ದೋಯ್ತು ಅಂತವಳೆ ಬೇಕರು. ಎಷ್ಟು ಟೈಮ್ ಇವಾಗ? 4:30. ಇಷ್ಟು ಬೇಗ ಮುಗಿಸಿದೀವಿ, ಖುಷಿ ಪಡಬೇಕು ತಾನೇ.